ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2022ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮಗೆ ನೀಡ್ತಾ ಇದ್ದೀನಿ. ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರವೇಶ ಪರೀಕ್ಷೆ ನಡೆಯಲಿದ್ದು ಅದಕ್ಕೋಸ್ಕರವೇ ಈ ಪ್ರಶ್ನೆ ಪತ್ರಿಕೆಯನ್ನು ತಮಗೆ ನೀಡ್ತಾ ಇದ್ದೀನಿ. ಇವತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತಹ ಇಲ್ಲಿ ಸಮಸ್ಯಾ ಚಿತ್ರಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಮಾದರಿ ಒಂದು ನೋಡ್ಬೋದು. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರವನ್ನು ತಾವು ವೀಕ್ಷಿಸ್ಬೋದು. ಈ ಮಾದರಿ ಒಂದು ಹೇಗಿರುತ್ತೆ ಅಂದರೆ ಇಲ್ಲಿ 3 ಚಿತ್ರಗಳು ಒಂದಲ್ಲ ಒಂದು ರೀತಿಯಿಂದ ಸಮ ಇರ್ತವೆ, ಒಂದು ಚಿತ್ರ ಮಾತ್ರ ವಿಭಿನ್ನ ಇರುತ್ತೆ. ಹಾಗಾದರೆ ನೋಡೋಣ. ಇಲ್ಲಿ ಮೊದಲನೇ ಸಮಸ್ಯೆ ಚಿತ್ರವನ್ನು ತಾವು ವೀಕ್ಷಿಸ್ಬೋದು. ಇಲ್ಲಿ ನೋಡಿ, ಇಲ್ಲಿ 4 ಭಾಗಗಳಿವೆ. ಇಲ್ಲಿ 4 ಎಲ್ಲ ಕಡೆಯೂ ಕೂಡ 4 ಭಾಗಗಳಿವೆ ಮತ್ತು ಸಮ ಭಾಗಗಳಿದಾವೆ ನೋಡಲಿಕ್ಕೆ ಕೂಡ, ಆಕಾರದಲ್ಲಿ ಕೂಡ. ಆದರೆ ಇಲ್ಲಿ ನೋಡ್ಬೋದು ಡಿ ಆಪ್ಷನ್ ಇದೆಯಲ್ಲ, ಇದು ಸಮನೂ ಇಲ್ಲ, ಹಾಗಾಗಿ ಭಾಗಗಳು ಕೂಡ ಸಮ ಇಲ್ಲ. ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇವೆಲ್ಲವೂ ಕೂಡ ಸಮನಾಗಿದ್ದಾವೆ. ಈ ಚಿತ್ರಗಳನ್ನು ನೋಡ್ಬೋದು, ಒಂದೇ ಅಳತೆಯ ಸಮಸ್ಯೆ ಚಿತ್ರಗಳಾಗಿವೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಮೊದಲಿಗೆ ಡಾಟ್ಗಳು ಇಲ್ಲಿ ಬಂದಿದ್ದಾವೆ, ನೆಕ್ಸ್ಟ್ ಇಲ್ಲಿ ಬಂದಿದ್ದಾವೆ. ಇವಾಗ ನೆಕ್ಸ್ಟ್ ಎಲ್ಲಿ ಬರಬೇಕಾಗಿತ್ತು ಅಂದರೆ ಅವು ಇಲ್ಲಿಂದ ಇಲ್ಲಿ ಬಂದಿದ ಮೇಲೆ ಇಲ್ಲಿ ಬರಬೇಕಾಗಿತ್ತು. ಬಟ್ ಚಿತ್ರ ಏನಾಗಿದೆ ಅಂದರೆ ಸಿ ಆಪ್ಷನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಡಿ ಆಪ್ಷನ್ ನೋಡಿದ್ರಲ್ಲ, ಎ ಬಿ ಸಿಗಳು ಇಲ್ಲಿ ಎ ಮತ್ತು ಬಿ ಮತ್ತು ಡಿಗಳು ಸಮನಾಗಿವೆ. ಬಟ್ ಸಿ ಆಪ್ಷನ್ ಇದೆಯಲ್ಲ, ಇದು ಸಮ ಇಲ್ಲ. ನೆಕ್ಸ್ಟ್ ಇಲ್ಲಿ 3ನೇ ಆಪ್ಷನ್ ನೋಡ್ಬೋದು, ಎಲ್ಲವೂ ಕೂಡ ಏರೋ ಮಾರ್ಕ್ಗಳು ದೊಡ್ಡ ಗೆರೆಗೆ ಇವೆ ನೋಡ್ಬೋದು. ಇಲ್ಲಿ ಎ ಆಪ್ಷನ್ ಆಗಿರ್ಬೋದು, ಬಿ ಆಗಿರ್ಬೋದು ಮತ್ತು ಇಲ್ಲಿ ಡಿ ಆಪ್ಷನ್ ಆಗಿರ್ಬೋದು. ಬಟ್ ಸಿ ಆಪ್ಷನ್ ಇದೆಯಲ್ಲ, ಸಣ್ಣ ಗೆರೆ ಮೇಲೆ ಏರೋ ಮಾರ್ಕ್ ಬಂದಿದೆ. ಸೊ ಹಾಗಾಗಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಇಂಟು ಚಿಹ್ನೆಗಳು 4 ಇವೆ. ಇಲ್ಲಿ 4 ಇವೆ, ಇಲ್ಲಿ 4 ಇವೆ, ಇಲ್ಲಿ ಮಾತ್ರ 5 ಇವೆ. ಹಾಗಾಗಿ ಇಲ್ಲಿ 4ನೇ ಪ್ರಶ್ನೆ ಆನ್ಸರ್ ಯಾವುದಾಗುತ್ತೆ ಅಂದರೆ ಬಿ ಆಗುತ್ತದೆ. ಇನ್ನು ನೆಕ್ಸ್ಟು ಭಾಗ 2ಕ್ಕೆ ಸಂಬಂಧಪಟ್ಟಂಗೆ ಮಾದರಿ 2ರ ಪ್ರಶ್ನೆಗಳಿರ್ತವೆ. ಇಲ್ಲಿ ಇವುಗಳನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ ನೋಡ್ಬೋದು. ಇಲ್ಲಿ ಒಟ್ಟಾರೆಯಾಗಿ ಏನು ಸಮಸ್ಯೆ ಚಿತ್ರ ಕೊಟ್ಟಿರ್ತಾರೆ ಸೇಮ್ ಇರುತ್ತೆ, ಏನು ವ್ಯತ್ಯಾಸ ಇರುವುದಿಲ್ಲ. ಹಾಗಾಗಿ ಇಲ್ಲಿ ನೋಡ್ಬೋದು, ಈ ಸಮಸ್ಯೆ ಚಿತ್ರ ಯಾವ ರೀತಿ ಇದೆ, ಇದೇ ರೀತಿಯಾದಂಥ ಒಂದು ಚಿತ್ರವಂತೂ ಇಲ್ಲಿರ್ತದೆ. ಇಲ್ಲಿ ನೋಡ್ಬೋದು ಎ ಇಲ್ಲ, ಅದೇ ರೀತಿಯಾಗಿ ನೀವು ನೋಡ್ಬೋದು ಇಲ್ಲಿ ಡಿ ಆಪ್ಷನ್ ಕೂಡ ಇಲ್ಲ ಮತ್ತು ಸಿ ಇಲ್ಲ. ಬಟ್ ಬಿ ಇದೆಯಲ್ಲ ಸೇಮ್ ಇದೆ. ಇಲ್ಲಿ ನೋಡ್ಬೋದು 6ನೇ ಪ್ರಶ್ನೆಯನ್ನು ಇದೇ ರೀತಿಯಾಗಿರುವಂಥ ಒಂದು ಚಿತ್ರ ಎಲ್ಲಿದೆ ಅಂತ 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ ನೋಡ್ಬೋದು ಸಿ ಮತ್ತು ಡಿ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಬಿ ಕೂಡ ಇಲ್ಲ, ಬಟ್ ಎ ಸೇಮ್ ಇದೆ ನೋಡ್ಬೋದು. ಇನ್ನು 7ನೇ ಪ್ರಶ್ನೆ ನೋಡ್ಬೋದು, ಇದೇ ಸೇಮ್ ಆಗಿರುವಂಥ ಚಿತ್ರ ಎಲ್ಲಿದೆ ಅಂತ ಇಲ್ಲಿ ನೋಡಿ, ಸೇಮ್ ಆಗಿರುವಂಥದ್ದು ಇಲ್ಲಿ ಡಿ ಆಪ್ಷನ್ ಇಲ್ಲ, ಸಿ ಇಲ್ಲ ಮತ್ತು ಇಲ್ಲಿ ನೋಡ್ಬೋದು ಬಿ ಕೂಡ ಇಲ್ಲ, ಸೇಮ್ ಆಗಿ ಎ ಇದೆ. ಇನ್ನು 8ನೇ ಪ್ರಶ್ನೆ ನೋಡಿ, ಇಲ್ಲಿ ಸಂಖ್ಯೆಗಳಿವೆ, ಇದೇ ರೀತಿಯಾಗಿರುವಂಥ ಸಂಖ್ಯೆಗಳೆಲ್ಲಿದೆ ನೋಡ್ತಾ ಹೋಗಿ. ಇಲ್ಲಿ ಎ ಆಗಿಲ್ಲ, ಎ ಅಥವಾ ಬಿ ಅಥವಾ ಸಿ ಕೂಡ ಇಲ್ಲ, ಬಟ್ ಡಿ ಇದೆಯಲ್ಲ ಸೇಮ್ ಇದೆ ನೋಡಿ. ಹಾಗಾಗಿ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಇನ್ನು ಭಾಗ 3ರಲ್ಲಿ ಏನು ಅಂದರೆ ಒಂದು ಸಮಸ್ಯಾ ಚಿತ್ರವನ್ನು ಕೊಡಲಾಗಿರ್ತದೆ. ತಾವು ದಿಕ್ಕನ್ನು ಬದಲಿಸದೆ ಆ ಸಮಸ್ಯಾ ಚಿತ್ರದ ಭಾಗ ಕಳೆದು ಹೋಗಿರ್ತದಲ್ಲ, ಈ 4 ಆಪ್ಷನ್ಸ್ಗಳಲ್ಲಿ ಯಾವುದಾಗುತ್ತೆ ಅನ್ನೋದನ್ನು ತಾವು ತುಂಬಬೇಕಾಗುತ್ತೆ. ಇಲ್ಲಿ ತಾವು ಏನು ಮಾಡಬೇಕು, ಈ ರೀತಿಯಾಗಿ ಭಾಗಗಳನ್ನು ಇಲ್ಲಿ ಕ್ರೋಢೀಕರಣ ಮಾಡ್ಕೋಬೇಕಾಗುತ್ತೆ. ಫಸ್ಟು ಈ ರೀತಿ ಅಂದಾಗ ತಮಗೆ ಅದು ಈಸಿ ಆಗುತ್ತೆ. ಇಲ್ಲಿ ನೋಡ್ಬೋದು, ಈ ರೀತಿ ತಾವು ಭಾಗಗಳನ್ನು ಕೂಡಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿರುವಂಥ ಒಂದು ಸಮಸ್ಯೆ ಚಿತ್ರ ಆನ್ಸರ್ ಎಲ್ಲಿದೆ ನೋಡ್ಬೋದು. ಇಲ್ಲಿ ಸಿ ಆಪ್ಷನ್ ಇಲ್ಲ ಮತ್ತು ಡಿ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಎ ಕೂಡ ಇಲ್ಲ, ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇದನ್ನು ಕೂಡ ಅದೇ ರೀತಿ ತಾವು ಇಲ್ಲಿ ಚೌಕಾಕೃತಿ ಏನು ಬರ್ತದಲ್ಲ, ಈ ರೀತಿ ತಾವು ಕೂಡಿಸ್ಕೋಬೇಕು. ಅದನ್ನು ನೀಟಾಗಿ ಈ ರೀತಿ ಫುಲ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಈ ರೀತಿ ಗೆರೆ ಇದೆಯಲ್ಲ ನೋಡಿ, ಈ ರೀತಿ ಕೂಡಿಸ್ಕೋಬೇಕು. ಮತ್ತು ಗೆರೆ ಇದೆಯಲ್ಲ ಈ ರೀತಿ ಬರ್ತಾ ಹೋದ್ರದ್ದು. ಹಾಗಾದರೆ ಇದರ ಆಪ್ಷನ್ಸ್ಗಳು ನೋಡ್ತಾ ಹೋಗಿ ಯಾವುದಾಗುತ್ತೆ ಅಂತ ನೋಡ್ಬೋದು. ಇಲ್ಲಿ ಬಿ ಆಪ್ಷನ್ ಇಲ್ಲ, ಅದೇ ರೀತಿ ಸಿ ಕೂಡ ಇಲ್ಲ ಮತ್ತು ಡಿನೂ ಇಲ್ಲ. ಆದರೆ ಎ ಇದೆಯಲ್ಲ ಕರೆಕ್ಟ್ ಆಗಿದೆ. ಸೊ ಎ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ಕೂಡ ಹಾಗೇನೇ ಮಾಡ್ಬೇಕು ತಾವು. ಏನು, ಇಲ್ಲಿ ಮೊದಲು ರೇಖೆಗಳನ್ನು ನೀಟಾಗಿ ಇಲ್ಲಿ ತೊಗೋಬೇಕು ಫಸ್ಟು. ಇಲ್ಲಿ ಕೂಡ ಹಾಗೆ ಬರುತ್ತೆ, ಇಲ್ಲಿ ಕೂಡ ಅದೇ ರೀತಿ. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಇಲ್ಲೊಂದು ಗೆರೆ ಬರ್ತದೆ. ಸೊ ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋಗಿ. ಇಲ್ಲಿ ನೋಡ್ಬೋದು ಡಿ ಇಲ್ಲ, ಸಿ ಆಪ್ಷನ್ ಇಲ್ಲ, ಬಿ ಕೂಡ ಇಲ್ಲ, ಬಟ್ ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರ ಇದೆಯಲ್ಲ, ಇದನ್ನು ತಾವು ನೀಟಾಗಿ ಗೆರೆ ಹೊಡ್ಕೋಬೇಕು ಅದನ್ನು ಸಂಪೂರ್ಣವಾಗಿ. ಆವಾಗ ಆಪ್ಷನ್ಸ್ಗಳು ನೋಡೋಣ. ಮೊದಲಿಗೆ ಇಲ್ಲಿ ನೋಡ್ಬೋದು,
ಸೇಮ್ ಆಗಿರುವಂಥ ಚಿತ್ರ ಇರಬೇಕು, ಮತ್ತು ದಿಕ್ಕು ಬದಲಾಗಬಾರ್ದು. ಈ ರೀತಿ ತಾವು ಕೂಡಿಸ್ಕೋಬೇಕಿಲ್ಲಿ. ಫಸ್ಟು ಕೂಡಿಸ್ಕೊಂಡಾಗ ತಮಗೆ ಈಸಿ ಆಗುತ್ತದೆ. ನೋಡ್ಬೋದು ಇಲ್ಲಿ ಮತ್ತೆ ಒಂದು ರೇಖೆ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿ ಬರುತ್ತೆ. ಹಾಗಿದ್ದಾಗ ಆಪ್ಷನ್ಸ್ಗಳು ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಎ ಇಲ್ಲ, ಬಿ ಕೂಡ ಇಲ್ಲ, ಸಿ ಆಪ್ಷನ್ ಇಲ್ಲ, ಬಟ್ ಡಿ ಆಪ್ಷನ್ ಆಗುತ್ತದೆ. ಯಾಕಂದರೆ ಅದರ ಅಪೋಸಿಟ್ ದಿಕ್ಕಿನಲ್ಲಿ ಬರಬೇಕು. ಇಲ್ಲಿ ಒಂದು ರೇಖೆ ನಡುವೆ ಬಂತಲ್ಲ, ಇಲ್ಲಿ ಒಂದು ಬರ್ತದೆ ರೇಖೆ. ಸೊ ಇಲ್ಲಿ ಈ ರೀತಿ ಬರುತ್ತೆ. ಸೊ ಹಾಗಾಗಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಇದು ಮಾದರಿ 4ಕ್ಕೆ ಸಂಬಂಧಪಟ್ಟ ಹಾಗೆ ಏನಿರ್ತದೆ ಅಂದರೆ, ಇಲ್ಲಿ 13ರಿಂದ 16ರವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ 3 ಸಮಸ್ಯೆ ಆಕೃತಿಗಳಿದ್ದು 4ನೇ ಆಕೃತಿಗೆ ಜಾಗ ಬಿಡಲಾಗಿರುತ್ತೆ, ಕ್ವಶನ್ ಮಾರ್ಕ್ ಕೊಡಲಾಗಿರ್ತದೆ. ಸಮಸ್ಯೆ ಆಕೃತಿಗಳು ಸರಣಿಯಲ್ಲಿರ್ತಾವೆ, ಸೀರಿಯಲ್ ಆಗಿರ್ತಾವೆ. ಉದಾಹರಣೆ ನೋಡ್ಬೋದು, ಇಲ್ಲಿ 4 ಭಾಗಗಳಿವೆ. ಅದರ ಮೇಲ್ಗಡೆ ಮತ್ತೆ 3 ಬಂದಿದ್ದಾವೆ, ಇಲ್ಲಿ ಮೇಲ್ಗಡೆ 2 ಬಂದಿದ್ದಾವೆ, ಲಾಸ್ಟ್ ಇಲ್ಲಿ 1 ಬರುತ್ತೆ. 4 3 2 1. ಹಾಗಾದರೆ ಆ ಸಮಸ್ಯೆ ಚಿತ್ರ ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಡಿ ಆಪ್ಷನ್ ಆಗೋದಿಲ್ಲ, ಮತ್ತು ಸಿ ಇಲ್ಲ, ಬಿ ಇಲ್ಲ, ಎ ಆಗುತ್ತದೆ ನೋಡಿ. ಸೇಮ್ ಆಗಿ ಇಲ್ಲಿ 4 3 2 1. ಇಲ್ಲಿ ನೋಡ್ಬೋದು, ಈ ಸಮಸ್ಯೆ ಚಿತ್ರದಲ್ಲಿ ಇಲ್ಲೊಂದು ಸಣ್ಣ ವೃತ್ತ ಕೊಡಲಾಗಿರ್ತದೆ 2. ಇಲ್ಲಿ ಗೆರೆ ಹೊಡೆಯಲಾಗಿದೆ. ಇಲ್ಲಿ 2 ಸೇಮ್ ಇದ್ದಾವೆ, ಮತ್ತೊಂದು ಬಂದಿದೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು, 2 ಬಂದಿದ್ದಾವೆ, ಇಲ್ಲಿ 2 ಬಂದಿದ್ದಾವೆ. ನೆಕ್ಸ್ಟ್ ಬರುವಂಥದ್ದು 5 ಬರ್ತಾವೆ. ಹಾಗಾದರೆ 3 ಖಾಲಿ ಇರೋದು ಬರುತ್ತೆ, 1 ಓಪನ್ ಇರೋದು ಬರ್ತದೆ. ಹಾಗಾದ್ರೆ ನೋಡೋಣ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ಬೋದು. ಇಲ್ಲಿ ಡಿ ಆಪ್ಷನ್ ಇಲ್ಲ, ಮತ್ತು ಸಿ ಇಲ್ಲ, ಅದೇ ರೀತಿ ಎ ಕೂಡ ಆಗುವುದಿಲ್ಲ, ಬಟ್ ಬಿ ಆಪ್ಷನ್ ಆಗುತ್ತದೆ. 3 ಖಾಲಿದು 2 ಅಲ್ಲಿ ಮಾರ್ಕನ್ನು ಮಾಡಲಾಗಿರ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಗೆರೆನ ಎಳೆಯಲಾಗಿರ್ತದೆ, ನೋಡ್ತಾ ಹೋಗ್ಬೋದು. ಇಲ್ಲಿ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ ತಮಗೂ ಕೂಡ. ಇಲ್ಲಿ ಫಸ್ಟ್ಗೆ ಏನಿತ್ತು, ಇಲ್ಲಿ ನೋಡ್ಬೋದು, ಇಲ್ಲಿ 2 ಕಡೆ ಇತ್ತು, ನೆಕ್ಸ್ಟ್ ಈ ಕಡೆ ಬಂತು, ಈಗ ನೆಕ್ಸ್ಟು ಇಲ್ಲಿದ್ದಾವೆ, ಈಗ ನೆಕ್ಸ್ಟ್ ಈ ಕಡೆ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ನೋಡಿದಾಗ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೆಕ್ಸ್ಟ್ ಚಿತ್ರ ನೋಡ್ಬೋದು. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ನೋಡ್ತಾ ಹೋಗಿ. ಮೊದಲು ಖಾಲಿ ಇತ್ತು, ಇಲ್ಲಿ 6 ಪಾಯಿಂಟ್ಗಳು ಬಂದು, ಇಲ್ಲಿ ಕೂಡ 6 ಪಾಯಿಂಟ್ ಇದಾವೆ, ಬಟ್ ಇಲ್ಲಿ ಒಂದು ರೇಖೆ ಬಂದಿರ್ತದೆ. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡ್ಬೋದು. ಆಪ್ಷನ್ಸ್ಗಳಲ್ಲಿ ಎ ಬಿ ಸಿ ಡಿಗಳಲ್ಲಿ ಬಿ ಆಪ್ಷನ್ ಇದೆ ನೋಡಿ. ಇಲ್ಲಿ ಕರೆಕ್ಟಾಗಿ ಬಂದಿದೆ, ಅದು ಏನೂ ವ್ಯತ್ಯಾಸ ಇಲ್ಲದೆ ಸೇಮ್ ಇದೆ. ಹಾಗಾಗಿ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇಲ್ಲಿ ಕ್ರಮ ಸಂಖ್ಯೆ 17ರಿಂದ 20ರವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ 3 ಸಮಸ್ಯೆ ಆಕೃತಿಗಳು, ಅನಂತರ 4ನೇ ಆಕೃತಿ ಸ್ಥಾನದಲ್ಲಿ ಕ್ವಶನ್ ಮಾರ್ಕ್ ಇರ್ತದೆ. ಇಲ್ಲಿ ಮೊದಲ 2 ಸಮಸ್ಯೆ ಆಕೃತಿಗಳ ನಡುವೆ ಒಂದು ಸಹ ಸಂಬಂಧ ಇರ್ತದೆ, ಕೋರಿಲೇಟಿವ್ ಇರ್ತದೆ. ಅದೇ ರೀತಿ 3 ಮತ್ತು 4ನೇ ಚಿತ್ರಕ್ಕೂ ಒಂದು ಸಹ ಸಂಬಂಧ ಇರುತ್ತೆ. ಹಾಗಾದರೆ 4ನೇ ಚಿತ್ರ ಯಾವ್ದು ಬರುತ್ತೆ ಅನ್ನೋದು ಇಲ್ಲಿ ತಾವು ಕಂಡುಹಿಡಿಯಬೇಕಾಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲು ಈ ರೀತಿ ಇತ್ತು, ಆಮೇಲೆ ಏನಾಯ್ತದು, ಈ 2 ಗೆರೆಗಳಿದಾವಲ್ಲ, ಇಲ್ಲೊಂದು ಬಂತು ನೋಡ್ಬೋದು, ಇಲ್ಲೊಂದು, ಅದೇ ರೀತಿ ಇಲ್ಲೊಂದು ಗೆರೆ ಬಂದಿದೆ. ಸೊ ಇಲ್ಲಿ ಕೂಡ ಹಾಗೆ ಆಗುತ್ತೆ. ಯಾವ ರೀತಿ ಅಂದರೆ ಈ ರೀತಿ ಬರ್ತದೆ ನೋಡ್ಬೋದು. ಈ ರೀತಿ ಇರುವಂಥ ಸಮಸ್ಯೆ ಚಿತ್ರ ಯಾವುದಂತ ನೋಡ್ತಾ ಹೋಗಿ. ಇಲ್ಲಿ ನೋಡ್ಬೋದು, ಎ ಬಿ ಸಿ 3 ಆಪ್ಷನ್ಸ್ಗಳು ಇಲ್ಲಿ ನೋಡ್ತಾ ಹೋದರೆ ಆಗುವುದಿಲ್ಲ. ಹಾಗಾದರೆ ಇಲ್ಲಿ ಎ ನೋಡ್ಬೋದು ಇಲ್ಲ, ಅದೇ ರೀತಿ ಬಿ ಕೂಡ ಇಲ್ಲ, ಸಿ ಕೂಡ ಇಲ್ಲ, ಬಟ್ ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಇಲ್ಲಿ 18ನೇ ಪ್ರಶ್ನೆ ನೋಡ್ತಾ ಹೋಗಿ. ಇಲ್ಲಿ ಸಂಪೂರ್ಣ ವೃತ್ತ ಇತ್ತು, 4 ಭಾಗ ಮಾಡಲಾಗಿತ್ತು, ಅದು ಇಲ್ಲಿ ಚೌಕವಾಗಿದೆ, ಒಳಗಿನ ಭಾಗ. ಹಾಗಾಗಿ ಇಲ್ಲಿ ಕೂಡ ಏನಾಗುತ್ತೆ, ಇದು ಒಳಗಿನ ಭಾಗ ನೋಡ್ಬೋದು ತಾವು. ಇಲ್ಲಿ ಈ ರೀತಿ ಬಂದಿರೋದು ಯಾವುದು ಇದರಲ್ಲಿ ಅಂತ ನೋಡ್ತಾ ಹೋಗಿ. ಇಲ್ಲಿ ಡಿ ಆಪ್ಷನ್ ಇಲ್ಲ, ಸಿ ಇಲ್ಲ, ಮತ್ತು ಎ ಕೂಡ ಇಲ್ಲ, ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ತ್ರಿಭುಜದಲ್ಲಿ ವೃತ್ತ ಇದೆ, ವೃತ್ತದಲ್ಲಿ ತ್ರಿಭುಜ ಇದೆ. ಇನ್ನು ನೆಕ್ಸ್ಟ್ ಇಲ್ಲಿ ಚೌಕದಲ್ಲಿ ತ್ರಿಭುಜ ಇದೆ ಅಂದಾಗ ಇನ್ನು ಒಳಗಡೆ ಏನಾಗುತ್ತೆ, ತ್ರಿಭುಜ ದೊಡ್ಡದಾಗುತ್ತೆ, ಚೌಕ ಚಿಕ್ಕದಾಗುತ್ತೆ. ಆದರೆ ಇಲ್ಲಿ ಗೆರೆಗಳು ಬಂದಿದ್ದಾವಲ್ಲ, ಸೇಮ್ ಗೆರೆಗಳು ಬರ್ತವೆ. ಸೊ ಹಾಗೆ ನೋಡ್ಬೋದು, ಇಲ್ಲಿ ಡಿ ಆಪ್ಷನ್ ಇಲ್ಲ, ಸಿ ಇಲ್ಲ, ಬಿ ಇಲ್ಲ, ಬಟ್ ಎ ಇದೆಲ್ಲ ನೋಡ್ಬೋದು. ಇಲ್ಲಿ ತ್ರಿಭುಜದಲ್ಲಿ ಒಂದು ಚೌಕ ಬಂದಿದೆ. ಹಾಗಾಗಿ ಆನ್ಸರ್ ಯಾವುದಾಗುತ್ತೆ, ಎ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು 20ನೇ ಪ್ರಶ್ನೆಯನ್ನು. ಇಲ್ಲಿ ಒಂದು ಚೌಕ ಕೊಡಲಾಗಿತ್ತು, ಇಲ್ಲಿ ಚೌಕದಲ್ಲಿ ಏನಾಗಿದೆ, ನೆಕ್ಸ್ಟು ಇಂಟು ಚಿಹ್ನೆಗಳನ್ನು ಕೊಡಲಾಗಿದೆ 4. ಇನ್ನು ನೆಕ್ಸ್ಟ್ ಇಲ್ಲಿ ತ್ರಿಭುಜ ಕೊಡಲಾಗಿದೆ, ತ್ರಿಭುಜದಲ್ಲಿ ನೆಕ್ಸ್ಟ್ ಏನು ಬರುತ್ತೆ, ಹಾಗಾದರೆ ಇಂಟು ಚಿಹ್ನೆಗಳು ಬರ್ತವೆ. ಯಾಕೆ ಇಲ್ಲಿ 4 ಭಾಗಗಳಲ್ಲಿ 4 ಇಂಟು ಚಿಹ್ನೆಗಳಿದ್ದಾವೆ. ಇಲ್ಲಿ ತ್ರಿಭುಜ ಇದೆಯಲ್ಲ, 3 ಭಾಗಗಳು 3 ಇಂಟು ಚಿಹ್ನೆಗಳು ಬರ್ತವೆ. ಸೊ ಹಾಗಾಗಿ
ಇಲ್ಲಿ ನೋಡ್ತಾ ಹೋದಾಗ ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ ಎ ಆಗುವುದಿಲ್ಲ ಮತ್ತು ಸಿ ಆಗುವುದಿಲ್ಲ, ಡಿ ಕೂಡ ಆಗುವುದಿಲ್ಲ, ಬಟ್ ಬಿ ಆನ್ಸರ್ ಆಗುತ್ತದೆ. ಇನ್ನು ಭಾಗ 6ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಬೋದು 21ರಿಂದ 24ವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ ಸಮಸ್ಯೆ ಆಕೃತಿಯಲ್ಲಿ ಒಂದು ಜ್ಯಾಮಿತಿ ಆಕೃತಿಯ ಒಂದು ಭಾಗವನ್ನು ಕೊಡಲಾಗಿರುತ್ತೆ. ಅದರ ಉಳಿದ ಭಾಗ ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಆಗಿರುತ್ತದೆ, ಅಂತ ತಾವು ಕಂಡುಹಿಡಬೇಕಾಗುತ್ತೆ. ಇದನ್ನು ತಾವು ಏನು ಮಾಡ್ಬೇಕಂದ್ರೆ ಈ ಕೊಟ್ಟಿರುವ ಭಾಗ ಇರ್ತದಲ್ಲ, ಇದನ್ನು ಕೂಡಿಸ್ಕೋಬೇಕು ಅಂದರೆ ಯಾವ ಭಾಗ ಅನ್ನೋದು ತಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು. ಈಗ ನೋಡಿ ಆಪ್ಷನ್ಸ್ ಯಾವುದಾಗುತ್ತೆ ಅಂತ. ಇಲ್ಲಿ ಡಿ ಆಪ್ಷನ್ ಇಲ್ಲ, ಮತ್ತು ಸಿ ಕೂಡ ಇಲ್ಲ, ಬಿ ಇಲ್ಲ, ಎ ಇದೆಯಲ್ಲ ಸೇಮ್ ಆಗಿದೆ ನೋಡಿ, ಸೊ ಎ ಆಗುತ್ತದೆ. ಇಲ್ಲಿ ಕೂಡ ಅದೇ ರೀತಿಯಾಗಿ ಇಲ್ಲಿ ಏನು ಮಾಡಬೇಕು ಅಂದ್ರೆ ತಾವು ಇಲ್ಲಿ ಈ ಭಾಗಗಳನ್ನು ಕೂಡಿಸ್ಕೊಂಡಾಗ ಈ ಆನ್ಸರ್ ಗೊತ್ತಾಗುತ್ತೆ. ಯಾಕಂದರೆ ಇದನ್ನು ಕೂಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಇಲ್ಲಿ ಏನು ಮಾಡ್ಬೇಕು, ತಾವು ಈ ರೀತಿ ಕೂಡಿಸ್ಕೋಬೇಕು. ನೋಡ್ಬೋದು ಇಲ್ಲಿ ಈ ರೀತಿ ಕೂಡಿಸ್ಕೊಂಡಾಗ ಆನ್ಸರು ತಮಗೆ ಗೊತ್ತಾಗುತ್ತದೆ. ಈ ರೀತಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು. ಈಗ ನೋಡಿ ಆಪ್ಷನ್ಸ್ಗಳು ನೋಡಿದಾಗ ಯಾವುದಾಗುತ್ತೆ ಅಂತ ನೀವೇ ಹೇಳ್ತೀರಿ. ಇಲ್ಲಿ ನೋಡ್ಬೋದು ಎ ಇಲ್ಲ, ಬಿ ಇಲ್ಲ ಮತ್ತು ಡಿ ಆಪ್ಷನ್ ಕೂಡ ಇಲ್ಲ, ಸಿ ಆಪ್ಷನ್ ಕರೆಕ್ಟ್ ಆಗಿದೆ ನೋಡಿ. ಇನ್ನು ಇಲ್ಲಿ ಏನು ಮಾಡಬೇಕು, ಈ ಭಾಗದಲ್ಲಿ ತಾವು ಕೂಡಿಸ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಈ ರೀತಿ ನೀಟಾಗಿ ಕೂಡಿಸ್ಕೊಂಡಾಗ ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ ನೋಡ್ಬೋದು ಎ ಇಲ್ಲ, ಬಿ ಇಲ್ಲ ಮತ್ತು ಡಿ ಆಪ್ಷನ್ ಕೂಡ ಇಲ್ಲ, ಸಿ ಆಪ್ಷನ್ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ. ಇನ್ನು ನೆಕ್ಸ್ಟ್ ಇಲ್ಲಿ ಈ ಭಾಗವನ್ನು ಯಾವ ರೀತಿ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿದೆಯಲ್ಲ ಈ ರೀತಿ ಕೂಡಿಸ್ಕೋರಿ. ಈ ರೀತಿ ಕೂಡಿಸ್ಕೊಂಡಾಗ ಆಪ್ಷನ್ಸ್ಗಳು ನೋಡ್ಬೋದು ತಾವು. ಇಲ್ಲಿ ಕೊಟ್ಟಿರುವಂಥ ಗೆರೆಗಳು ಸೇಮ್ ಬರ್ತವೆ. ಇಲ್ಲಿ ನೋಡ್ಬೋದು. ಈ ರೀತಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ಗಳು ನೋಡ್ಬೋದು. ಇಲ್ಲಿ 24ನೇದು ನೋಡ್ಬೋದು, ಸಿ ಇಲ್ಲ, ಅದೇ ರೀತಿ ಡಿ ಕೂಡ ಇಲ್ಲ, ಬಿನೂ ಇಲ್ಲ, ಎ ಇದೆಯಲ್ಲ ಅದು ಕರೆಕ್ಟ್ ಆಗುತ್ತದೆ.